ಹಾಯ್ ಎಲ್ರಿಗೂ ನಮಸ್ಕಾರ. ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಪೋಸ್ಟ್ ಟೆಂಪಲ್ ವಿಸಿಟ್ಟು. ಮೊನ್ನೆ ಟೆಂಪಲ್ಗೆ ಹೋಗಿದ್ವಿ ನಾವು, ಪಾಪುದೊಂದು ಪೂಜೆ ಮಾಡ್ಸೋಕ್ಕಿತ್ತು ಅಂತೇಳಿ. ಅದನ್ನು ಮುಗಿಸ್ಕೊಂಡು ಬಂದಮೇಲೆ ನಾನು ಏನೇನು ಕೆಲಸಗಳು ಮಾಡಿದೆ ಅಂತ ಹೇಳಿ ಸಣ್ಣದಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಟೆಂಪಲಿಂದ ಬಂದಿದ ತಕ್ಷಣವೇ ನಮ್ಮ ಹುಡುಗ ಅಳ್ತಾ ಇದ್ದ, ಏನಕ್ಕೋ ಗೊತ್ತಿಲ್ಲ. ಸೊ ಆಮೇಲೆ ಒಂದು ಸ್ವಲ್ಪ ನಿದ್ದೆ ಮಾಡೋಕ್ಕಾಕ್ಬಿಟ್ಟು ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ಹರಡ್ಬಿಟ್ಟು ಹೋಗಿದ್ದೆ, ಎಲ್ಲ ಎತ್ಬಿಟ್ಟು ಹಂಗೆ ಹಾಕ್ಬಿಟ್ಟು ಹೋಗಿದ್ದೆ ನಾನು. ಯಾಕಂದರೆ ಟೆಂಪಲ್ಗೆ ಹೋಗೋದಕ್ಕೆ ತುಂಬ ಲೇಟ್ ಆಗಿತ್ತು ಅಂತ ಹೇಳಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡ್ತಾ ನಮ್ಮಮ್ಮ ಸಡನ್ನಾಗಿ ನೆನಪಾದ್ರು ನನಗೆ. ಏನಕ್ಕೆ ನೆನಪಾದ್ರು ಅಂದರೆ, ನಾನು ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಜೊತೆ ಇರಬೇಕಾದ್ರೆ ನಮ್ಮಮ್ಮ ಮಾಡುವಾಗ ಕೆಲಸಗಳನ್ನ ಯಾವತ್ತೂ ಹೆಲ್ಪ್ ಮಾಡ್ತಾ ಇರಲಿಲ್ಲ. ಮಾಡಿದ್ರು ಒಂದು 30% ಮಾಡಿರ್ಬೋದೇನೋ, ಆದರೆ 100% ಯಾವತ್ತೂ ಹೆಲ್ಪ್ ಮಾಡಿಲ್ಲ. ಮದುವೆ ಆದಮೇಲೆ ನಮ್ಮ ಅತ್ತೆ ಏನಾದರೂ ಕೆಲಸ ಮಾಡುವಾಗ, ಅಯ್ಯೋ ಜಾಸ್ತಿ ಏನಾದರೂ ಕೆಲಸ, ನಂದು ಕೆಲಸ ಇವಾಗ ಅವ್ರು ಮಾಡ್ತಿರ್ಬೇಕಾದ್ರೆ ಏನಾದರೂ ಜಾಸ್ತಿ ಕೆಲಸ ಆಗ್ತಿದೆಯಾ ಏನು ಅಂತ ಎಲ್ಲ ತುಂಬ ತಲೆಗೆ ಯೋಚನೆಗಳು ಬರುತ್ತೆ. ನಾವು ಇವಾಗ ಯೋಚನೆ ಮಾಡ್ತಾಯಿದ್ದೀನಿ, ನಮ್ಮ ಅತ್ತೆಗೆ ನನ್ನ ಕಡೆಯಿಂದ ಏನಾದರೂ ತೊಂದರೆ ಆಗ್ತಿದೆಯಾ ಅಂದ್ಬಿಟ್ಟು. ಬಟ್ ನಮ್ಮಮ್ಮ ಕೆಲಸ ಮಾಡುವಾಗ ನಾನು ಯಾವತ್ತೂ ಯೋಚನೆ ಮಾಡಲಿಲ್ವಲ್ಲ, ಪಾಪ ಎಷ್ಟು ಕಷ್ಟ ಆಗಿರ್ಬೋದು ಅಂತ ಇವಾಗ ಯೋಚನೆ ಏನೋ ಬಂತು ಗುರು. ಆದರೆ ನಾನು ನನ್ನ ಪೋಸ್ಟ್ ಮಾರ್ಟಮ್ ರಿಕವರಿಗೆ ನನ್ನ ಮನೇಲಿ ಇದ್ದಿದ್ರು ನಾನು ಹೆಲ್ಪ್ ಮಾಡ್ತಿದ್ನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಎಲ್ಲ ಕೆಲಸ ನಮ್ಮ ಅಮ್ಮನ ಕೈಲೇ ಮಾಡಿಸ್ತಾ ಇದ್ದೆ ಅನಿಸುತ್ತೆ. ಅದರ ಜೊತೆಗೆ ನಮ್ಮ ಅಮ್ಮ ಮೇಲೆ ಕಿರ್ಚಾಡ್ಕೊಂಡು ಏನಾದರೂ ಇದು ಮಾಡ್ತಿದ್ದೆ ಅನಿಸುತ್ತೆ. ಅಮ್ಮ ಅಂದರೆ ತುಂಬ ಸಲಿಗೆ ಅಲ್ವಾ, ನಮಗೆ ಪ್ರೀತಿನೂ ಜಾಸ್ತಿ, ಸಲಿಗೆನೂ ಜಾಸ್ತಿ, ಕಿರ್ಚಾಡೋದು ಜಾಸ್ತಿ, ಜಗಳನೂ ಜಾಸ್ತಿ. ನಾನು ನಮ್ಮಮ್ಮ ಜೊತೆನೇ ಜಾಸ್ತಿ ಜಗಳ ಮಾಡಿರೋದು ಅನಿಸುತ್ತೆ. ಆದ್ರೂ ತುಂಬ ಪ್ರೀತಿ ಮಾಡೋರ ಜೊತೆನೇ ನಾವು ತುಂಬ ಜಗಳ ಮಾಡೋದಂತೆ. ಪ್ರೀತಿ ಎಲ್ಲಿರುತ್ತೋ ಜಗಳ ಅಲ್ಲಿರುತ್ತೆ, ಎಲ್ಲಿ ಜಗಳ ಇರಲ್ವೋ ಅದು ಆಚೆ ಕಡೆಯಿಂದ ನಾಟಕೀಯವಾಗಿರ್ತೀವಿ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಅವನನ್ನು ಮಲಗಿಸ್ಬಿಟ್ಟು ಬಿಗ್ ಬಾಸ್ ನೋಡ್ತಾ ಮಲ್ಕೊಂಡೆ ನಾನು ಸ್ವಲ್ಪ ಹೊತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.